ಇವತ್ತಂತೂ ಬೆಳಗ್ಗೆ ಎದ್ದಿದ್ದು ಗಳಿಗೆನೇ ಸರಿ ಇರಲಿಲ್ವೇನೋ, ಯಾವ ಕೆಲಸನೂ ಸರಿ ಆಗ್ತಿರ್ಲಿಲ್ಲ. ಪೂರ್ತಿ ವಿಡಿಯೋ ನೋಡಿ ಏನಾಯ್ತು ಹೇಳ್ತೀನಿ. ಹಾಯ್ ಹಲೋ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಅಷ್ಟೊತ್ತಿಗೆ ನನ್ನ ಮಗನ ಜೊತೆಗೆ ಎದ್ಬಿಟ್ಟಿದ್ದ. ಇವನು ಎದ್ದರೆ ಇನ್ನು ಕೆಲಸ ಆಗಲ್ಲ ಅಂತ ಗೊತ್ತಿತ್ತು. ಆದರೂ ಏನು ಮಾಡೋದು, ಇನ್ನು ವಿಧಿ ಇರಲಿಲ್ಲ. ಅವ್ನಿಗೆ ಎತ್ಕೊಂಡೇ ಕೆಲಸ ಮಾಡಬೇಕಾಗಿತ್ತು. ಇನ್ನು ಕುತ್ಕೊಂಡು ಆಟಾಡಪ್ಪ ಅಂದರೆ ಅವನು ಸಕ್ಕರೆ ತಿನ್ಕೊಂಡು ನಿಂತಿದ್ದ ಬಾಕ್ಸಲ್ಲಿ ಎತ್ಕೊಂಡು. ಹೋಗಿ ಒಂದು ಟೊಮೊಟೊ 4-5 ಎತ್ಕೊಬರೋಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದ. ಮತ್ತು ಇವತ್ತೂ ಜೋಳ ಹಾಕೋದ್ರಿಂದ ಬೆಳಗ್ಗೆನೇ ಅಡುಗೆ ಮಾಡಿಬಿಡೋದ ಒಟ್ಟಿಗೆ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಬಂದ ಮುದ್ದಾಡೋಕ್ಕೆ ಅಂತ. ಅವನ ಜೊತೆ ಮುದ್ದಾಡಿಕೊಂಡು ಕರೆಂಟ್ ಹೋಯಿತು. ಮತ್ತು ಇನ್ನೇನು ಮಾಡೋಕ್ಕಾಯ್ತದೆ, ಇನ್ನು ಕರೆಂಟು 8:15 ಗಂಟೆ ಬಂದೇ ಇರಲಿಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತೆ ಟೊಮೊಟೊ ಗೊಜ್ಜು ಏನಾರು ಮಾಡೋದ ಅನ್ನೋ ನೋಡಿದೆ. ಅದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಿಂಬೆಹಣ್ಣಿತ್ತು, ಅದನ್ನು ಚಿತ್ರಾನ್ನ ಮಾಡಿಬಿಟ್ಟು ಅವ್ರಿಗೂ ಎಲ್ಲ ಕಟ್ಟಿ ಇನ್ನೇನು ಅವರು ಹೊರಡಬೇಕಿತ್ತು. ಆವಾಗ ಕರೆಂಟ್ ಬಂತು. ಇನ್ನೇನು ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಆವಾಗ ರುಬ್ಬಿಟ್ಟು ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿಟ್ಟೆ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆಯಿಂದ ಬರೀ ಇಂಥ ಎಡವಟ್ಟು ಕೆಲಸನೇ ಆಯ್ತಿತ್ತು. ಕಸ ಗುಡ್ಸೋಕೆ ಹೋದರೆ ನನ್ನ ಮಗ ಬಂದು ಮತ್ತೆ ಕಸ ಎಲ್ಲ ಎರಚಿಬಿಟ್ಟಿದ್ದ. ಅದು ನೋಡಿದ್ರೆ ಅದು ಎಡವಟ್ಟಾಯಿತು. ಆಮೇಲೆ ನಮ್ಮ ಅತ್ತೆ ಎಲ್ಲ ಒರೆಸ್ಕೊಂಡು ಆವಾಗಲೇ ಗುಡಿಸಿದ್ರು. ಮತ್ತೆ ಎಲ್ಲ ಕೆಲಸ ಡಬಲ್ ಮಾಡಿಕೊಂಡು ಮತ್ತೆ ರಾತ್ರಿ ಎಲ್ಲ ಪಾತ್ರೆ ಬೆಳಗ್ಗೆ ಇರಲಿಲ್ಲ. ಊಟದ ತಟ್ಟೆ ಮತ್ತು ಸುಮಾರು ಪಾತ್ರೆಗಳು ಹಂಗೆ ಉಳ್ಕೊಬಿಟ್ಟಿದ್ವಿ. ಹಾಗೆ ಬೆಳಗ್ಗೆನೇ ಎಲ್ಲ ಅದನ್ನು ತೊಳ್ಕೊಂಡು ನಮ್ಮ ಮನೆಯವರು ನಮ್ಮ ಅತ್ತೆ ಇಬ್ಬರು ಹೋದ್ರು ಹೊಲಕ್ಕೆ. ಇವತ್ತು ಜೋಳ ಹಾಕೋದ್ರಿಂದ 3 ಜನ ಹಾಕ್ತಾ ಇರೋದು. ನಮ್ಮ ಮನೇಲಿ 3 ಜನ, ಅವರು ನಮ್ಮ ಮಾವ ಉಳ್ತಾರೆ, ಇವರಿಬ್ಬರು ಹಾಕ್ತಾರೆ ಅಷ್ಟೇ. ಯಾರಿಗೂ ಆಳೇನು ಬಂದಿರಲಿಲ್ಲ. ಆಮೇಲೆ ನಾನು ನನ್ನ ಮಗ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಸೂಪರಾಗಿತ್ತು ಮಾತ್ರ ಇವತ್ತಂತೂ. ನಂಗೆ ನಿಂಬೆಹಣ್ಣು ಚಿತ್ರಾನ್ನ ಯಾವಾಗಲೂ ಇಷ್ಟಪಟ್ಟು ತಿನ್ನಲ್ಲ, ಆದರೆ ಬಟ್ ಇವತ್ತು ಸಖತ್ತಾಗಿ ಆಗಿತ್ತು. ನಾನು ತುಂಬ ಇಷ್ಟಪಟ್ಟು ತಿಂದೆ. ಆಮೇಲೆ ನನ್ನ ಮಗಂದು ಕೆಲವೊಂದಿಷ್ಟು ಬಟ್ಟೆಗಳಿದ್ವು, ಅವನ್ನೆಲ್ಲ ತೊಳ್ಬಿಟ್ಟು ಹಿಂದೆ ಬಂದರೆ ನನ್ನ ಮಗ ಜಂಪ್ ಆಡ್ಕೊಂಡು ಕಪ್ಪೆ ಮರಿ ಥರ ಆಟ ಆಡ್ಕೊಂಡು ನಿಂತಿದ್ದ. ಆಮೇಲೆ ಬಂದು ಮೇವೆಲ್ಲ ಇಟ್ಟೆ. ನಾಷ್ಟ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಇಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಇನ್ನೇನು ಮಾಡೋದು, ಆಮೇಲೆ ಮತ್ತೆ ಬಂದು ಎಲ್ಲದಕ್ಕೂ ತುಂಬಿಟ್ಟೆ. ಆಡ್ಮರಿಗೆ ತುಂಬಿಟ್ಟಿದ್ರೆ ಅದು ಆಡ್ಮರಿ ಅದ್ರ ಮೇಲೆ ಬಿಟ್ಟು ಅದನ್ನು ಬೇರೆ ಎಲ್ಲ ಹಾಳು ಮಾಡಿಬಿಟ್ಟಿತ್ತು. ಸುಮಾರು ಅದನ್ನು ವೇಸ್ಟ್ ಆಯಿತು. ಮತ್ತೆ ಎಲ್ಲ ಅದನ್ನು ಕಸಕ್ಕೆ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಕಡ್ಡಿ ಕಟ್ಟಿ ಹಾಕಿದೆ. ಸ್ವಲ್ಪ ಅವನಿಗೂ ತಲೆಗೆಲ್ಲ ಎಣ್ಣೆ ಹಚ್ಚಿ, ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಕ್ಕೆ ಎಣ್ಣೆ ಕಾಯಿಸ್ಬಿಟ್ಟು ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇವನಿಗೂ ಸ್ನಾನ ಮಾಡೋಕ್ಕೆ ರೆಡಿ ಮಾಡಿದೆ. ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.